ನಾವು ಯಾಕೆ ಧರ್ಮಸ್ಥಳ ವಿರುದ್ಧ ಮಾಡ್ತೀವಿ? ನಾವು ಮಾಡ್ತಿರೋದು SIT ತನಿಖೆ, ಸರಿಯಾದ ತನಿಖೆ ಆಗಬೇಕು ಎಂಬುದೊಂದೇ ನಮ್ಮ ಉದ್ದೇಶ. ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು. ನಾವು ಧರ್ಮಸ್ಥಳದ ವಿರುದ್ಧ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ, ನಾವು ಮಾಡ್ತಿರೋದು SIT ತನಿಖೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಇನ್ವೆಸ್ಟಿಗೇಷನ್. ಸರಿಯಾದ ತನಿಖೆ ಆಗಬೇಕು ಅನ್ನುವುದು ಮಾತ್ರ ನಮ್ಮ ತಾತ್ಪರ್ಯ. ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು. SIT ವರದಿಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತದೆ. ಇಲ್ಲಿ ಯಾವುದೇ ಪೊಲಿಟಿಕಲ್ ದುರುದ್ದೇಶ ನಮಗಿಲ್ಲ. ಇಲ್ಲಿ ಯಾರನ್ನು ಸಿಕ್ಕಿ ಹಾಕಿಸುವ ಉದ್ದೇಶವು ನಮ್ಮದಲ್ಲ. SIT ತನಿಖೆಯ ಬಗ್ಗೆ ರಾಜ್ಯ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ ಅಧಿಕೃತ ಹೇಳಿಕೆ. ನಾವು ಯಾಕೆ ಧರ್ಮಸ್ಥಳದ ವಿರುದ್ಧ ಮಾಡ್ತೀವಿ? ನಾವು ಮಾಡ್ತಿರೋದು SIT ತನಿಖೆ, ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು ಜಿ ಪರಮೇಶ್ವರ್ ಅವರದ್ದು. ಸೊ ನಾವು ಸತ್ಯಾಂಶ ಹೊರಗೆ ಬರಬೇಕು ಅನ್ನೋ ಉದ್ದೇಶ ಮಾತ್ರ ನಮಗೆ. ಹಾಗಾಗಿನೇ ನಾವು SIT ರಚನೆ ಮಾಡಿದ್ದೀವಿ. SIT ತನಿಖೆ ಆಗ್ತಾ ಇದೆ. ಈ ಬಗ್ಗೆ ಜಿ ಪರಮೇಶ್ವರ್ ಮಾತನಾಡಿದ ಹೇಳಿಕೆ ನೋಡ್ಕೊಂಡು ಬರೋಣ. ನೋಡಿ, ಇದರಲ್ಲಿ ಭಾಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಮೊಹಾಂತಿ ಅವರನ್ನು ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು DG ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು. ಹಾಗಾಗಿ ಮೊಹಾಂತಿ ಅವ್ರನ್ನ ಮಾಡಿದ್ದೇವೆ. ಮೊಹಾಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ. ನಾವು ಇನ್ನೂ ಕೂಡ ಅದನ್ನೇನು ತೀರ್ಮಾನನೇ ತೊಗೊಂಡಿಲ್ಲ. ಡೆಪ್ಯುಟೇಷನ್ ಕಳಿಸ್ಬೇಕಾ ಬೇಡವಾ ಅದನ್ನು DPRಗೆ ಬರುತ್ತೆ, ಮುಖ್ಯಮಂತ್ರಿಗಳಿಗೆ ಬರುತ್ತೆ. ನಾವು ಯಾರು ಅದನ್ನು ಏನು ತೀರ್ಮಾನನೇ ತೊಗೊಂಡಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ ಕಾಣಿಸೋದಿಲ್ಲ. ನಮಗೇನು ಯಾಕೆ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ? ನಾವು ಇಲ್ಲ ಅಂದರೆ ನಾವು SIT ಯಾಕೆ ಮಾಡ್ತಾ ಇದ್ವಿ? ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದು ಅಷ್ಟೇ ನಮಗೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು SITಯನ್ನು ಮಾಡಿದ್ದೇವೆ. SIT ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಅಷ್ಟೇ ನಮಗೆ ಬೇಕಾಗಿರೋದು. ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆಂದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನು ರಕ್ಷಣೆ ಮಾಡಬೇಕು, ಯಾರನ್ನು ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ. ಯಾರೂ ಕೂಡ ಅದನ್ನು ತಪ್ಪು ಭಾವನೆಯಿಂದ ನೋಡಬಾರ್ದು. ನನ್ನ ವಿನಂತಿ ಏನು ಅಂದರೆ, ನಾವು ಭಾಳ ಟ್ರಾನ್ಸ್ಪರೆಂಟಾಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಸರ್ಕಾರಕ್ಕಿರುವಂಥ ಅಜೆಂಡಾ ಅಷ್ಟೇ, ನಮಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.